ನಾಲ್ಕು ಗೋಡೆಗಳ ನಡುವೆ ಇತ್ಯರ್ಥವಾಗಬೇಕಾದ ವಿಚಾರ ಬೀದಿ ರಂಪಾಟ. ಬಿಜೆಪಿಯದ್ದು ಬಣ ಬಡಿದಾಟ ಅಲ್ಲ, ಅದೊಂದು ರೋಗ ಲಕ್ಷಣ. ಅಂದ್ರೆ ಉತ್ತರ ನಮ್ಮೆಲ್ಲರ ಮುಂದೆ ಇದೆ. ಇದು ನಿಜಾನ? ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತಾರೆ, ಆದರೆ ಅಧಿಕೃತವಾಗಿ ಘೋಷಣೆ ಮಾಡಲ್ಲ. ನಾನು ಹಾಲಿ ಅಧ್ಯಕ್ಷ, ಮುಂದೇನೂ ನಾನೇ ಅಧ್ಯಕ್ಷ ಅಂತ ಪ್ರಚಂಡ ವಿಶ್ವಾಸದಿಂದ ಓಡಾಡ್ತೀನಿ. ಯತ್ನಾಳ್ ಅಂದರೆ ಮೊದಲಿಗೆ ನೆನಪಿಗೆ ಬರೋದೇ ಲಂಗು ಲಗಾಮ್ ಇಲ್ಲದ ಹೇಳಿಕೆಗಳು. ವಿಚಿತ್ರ ಏನಂದ್ರೆ ಯತ್ನಾಳ್ ತಂಡ ಕೂಡ ಅದೇ ರೀತಿ ನಡ್ಕೊಳ್ತಾ ಇದೆ. ನಾಲ್ಕು ಗೋಡೆಗಳ ನಡುವೆ ಇತ್ಯರ್ಥವಾಗಬೇಕಾದ ವಿಚಾರ ಬೀದಿ ರಂಪಾಟ ಆಗಿದೆ. ಹಾದಿ ಬೀದಿಯಲ್ಲಿ ಬಿದ್ದು ಕಮಲ ಬಾಡಿ ಹೋಗಿದೆ. ಕಮಲ ಚೇತರಿಸಿಕೊಳ್ಳೋ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಿಲ್ಲ. ಆದರೂ ಕೊನೆ ಪ್ರಯತ್ನ ಅಂತ ಅಖಾಡಕ್ಕೆ ಇಳಿದಿದ್ದಾರೆ ಚಾಣಾಕ್ಷ ಚೌಹಾಣ್ ಅವರು. ಬಿಜೆಪಿಯದ್ದು ಬಣ ಬಡಿದಾಟ ಅಲ್ಲ, ಅದೊಂದು ರೋಗ ಲಕ್ಷಣ. ಸುದೀರ್ಘವಾಗಿ ರಾಜ್ಯ ರಾಜಕಾರಣವನ್ನ ತುಂಬಾ ಹತ್ತಿರದಿಂದ ನೋಡಿದ ಹಿರಿಯ ಪತ್ರಕರ್ತರು ಹೇಳಿದ ಮಾತು ಇದು ನಿಜಾನಾ? ಅಂದ್ರೆ ಉತ್ತರ ನಮ್ಮೆಲ್ಲರ ಮುಂದೆ ಇದೆ. ಅದು ಹೌದು ಅಂತ. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಪಾಣಗೆರೆ. ನಿಜ, ರಾಜ್ಯ ಬಿಜೆಪಿಯಲ್ಲಿರೋದು ಬಣ ಬಡಿದಾಟ ಅಲ್ಲ, ಅದೊಂದು ರೋಗ ಲಕ್ಷಣ. ಬಿಜೆಪಿಯಲ್ಲಿ ನಡೀತಿರುವಂತಹ ಯುದ್ಧದ ಪರಿಣಾಮ ಏನು ಅಂತ ಎಲ್ರಿಗೂ ಗೊತ್ತೇ ಇದೆ ಅಲ್ಲ. ಒಮ್ಮೆ ನೀವೇ ಯೋಚನೆ ಮಾಡಿ ನೋಡಿ. ಸದ್ಯ ವಿಜೇಂದ್ರ ವಿರುದ್ಧ ಸಮರ ಸಾರಿರುವಂತಹ ಯತ್ನಾಳ್ ಅಂಡ್ ಟೀಮ್ಗೆ ಹೈಕಮಾಂಡ್ ಆಶೀರ್ವಾದ, ಬಿಜೆಪಿ ಹಿರಿಯ ನಾಯಕರ ರಕ್ಷೆ ಇದ್ರೂ ಕೂಡ ವಾರ್ ಫೀಲ್ಡ್ಗೆ ಇಳಿದು ಯುದ್ಧ ಮಾಡೋಕ್ಕಾಗಲ್ಲ. ಹಾಗೇನಾದ್ರೂ ಯುದ್ಧ ಮಾಡೋದೇ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ವಿಜೇಂದ್ರ ಯಾರು ಅಂತ ಘೋಷಣೆ ಮಾಡಬೇಕಾಗ್ತಿತ್ತು. ರಾಜ್ಯಾಧ್ಯಕ್ಷರು ಯಾರು ಅನ್ನೋದು ಘೋಷಣೆ ಮಾಡಬೇಕಾಗ್ತಿತ್ತು. ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತಾರೆ, ಎಲೆಕ್ಷನ್ ನಡೆಯುತ್ತೆ ಅಂತಾರೆ, ನಾನೇ ಸ್ಪರ್ಧಿಸ್ತೀನಿ ಅಂತಾರೆ, ಆದರೆ ಅಧಿಕೃತವಾಗಿ ಘೋಷಣೆ ಮಾಡಲ್ಲ. ಹೈಕಮಾಂಡ್ ಜೊತೆ ಮಾತಾಡ್ತೀವಿ ಅಂತಾರೆ. ಇದ್ಯಾಕೆ? ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತ್ರ ನಾನು ಹಾಲಿ ಅಧ್ಯಕ್ಷ, ಮುಂದೇನೂ ನಾನೇ ಅಧ್ಯಕ್ಷ ಅಂತ ಪ್ರಚಂಡ ವಿಶ್ವಾಸದಿಂದ ಓಡಾಡ್ತಿದ್ದಾರೆ. ಹಾಗಾದ್ರೆ ಮರಿರಾಜ ಅವರಿಯ ಈ ಕಾನ್ಫಿಡೆನ್ಸ್ಗೆ ರೀಸನ್ ಏನು ಅಂದ್ರೆ ಅದಕ್ಕೆ ಉತ್ತರ ಯತ್ನಾಳ್ ತಂಡ ಅಂತಾನೆ ಹೇಳಬೇಕು. ಯಾಕಂದ್ರೆ ವಿಜೇಂದ್ರಗೆ ಒಂದು ವಿಚಾರ ಚೆನ್ನಾಗಿ ಗೊತ್ತಿದೆ. ಅದೇನು ಅಂದ್ರೆ ಯತ್ನಾಳ್ ತಂಡ ಬುಸ್ಕುಟ್ಟ ಹಾವೇ ಹೊರತು ಕಚ್ಚೋ ಹಾವಲ್ಲ ಅಂತ. ಇಲ್ಲಿ ವಿಚಿತ್ರ ಏನಂದ್ರೆ ಯತ್ನಾಳ್ ತಂಡ ಕೂಡ ಅದೇ ರೀತಿ ನಡ್ಕೊಳ್ತಾ ಇದೆ. ವಿಜೇಂದ್ರ ವಿರುದ್ಧ ಯುದ್ಧ ಸಾರಿರುವಂತ ಯತ್ನಾಳ್ ತಂಡದವರು ಉತ್ತರ ಕುಮಾರರಂತ ಆಡ್ತಿದ್ದಾರೆ. ಅದರಲ್ಲೂ ಈ ಬಸನಗೌಡ ಪಾಟೀಲ್ ಇದಾರಲ್ಲ ಸಾಹೇಬ್ರು, ಅವರು ತೇಟ್ ಉತ್ತರ ಕುಮಾರ ಆಡ್ದಂಗೆ ಆಡ್ತಿದ್ದಾರೆ, ಹಂಗೆ ವರ್ತಿಸ್ತಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಮೊದಲಿಗೆ ನೆನಪಿಗೆ ಬರೋದೇ ಲಂಗು ಲಗಾಮ್ ಇಲ್ಲದ ಹೇಳಿಕೆಗಳು, ಇಲ್ಲ ಸಲ್ಲದ ವಿವಾದಗಳು. ಇವುಗಳನ್ನು ಹೊರತುಪಡಿಸಿ ಅವರ ಬೆಂಬಲಿಗರಿಗೆ ಮಾತ್ರ ಹಿಂದೂ ಫೈರ್ ಬ್ರ್ಯಾಂಡ್. ಆದರೆ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಸಾಹೇಬರು ಮಾಧ್ಯಮಗಳ ಮುಂದೆ ಅಕ್ಷರಶಃ ಮಹಾಭಾರತದ ಉತ್ತರ ಕುಮಾರರಂತೆ ವರ್ತಿಸ್ತಾ ಇದ್ದಾರೆ. ಇದರ ಅರಿವು ಅವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ತೇಟ್ ಉತ್ತರ ಕುಮಾರರಂತೆ ಮಾತಾಡ್ತಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಮೊನ್ನೆ ವಿಜಯಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತಾಡ್ತಾ ಯತ್ನಾಳ್ ಸಾಹೇಬರು ಠೇವಣಿ ಉಚಿತ, ಸ್ಪರ್ಧೆ ಖಚಿತ, ಕೆಲವು ನಿಶ್ಚಿತ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಅವ್ರ ಮಾತಿಗೆ ಅಲ್ಲಿದ್ದ ಅವ್ರ ಬೆಂಬಲಿಗರು ಜೋರಾಗಿ ಚಪ್ಪಳೆ ನೋಡಿದ್ರು, ನೌಕರು ಜೈ ಜೈ ಅಂದ್ರು, ಎಲ್ಲ ಮಾಡಿದ್ರು. ಆದ್ರೆ ಸೀನ್ ಕಟ್ ಮಾಡಿದ್ರೆ ಸ್ಪರ್ಧೆ ಬಗ್ಗೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಒಂದು ಮೀಟಿಂಗು. ಆ ಮೀಟಿಂಗ್ ನಲ್ಲಿ ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್, ಪ್ರತಾಪ್ ಸಿಂಹ, BP ಹರೀಶ್ ಸೇರಿದಂಗೆ ಮತ್ತೊಂದಿಷ್ಟು ಮಂದಿ ಭಾಗಿಯಾಗಿದ್ರು. ಸುಮಾರು 45 ನಿಮಿಷಗಳ ಕಾಲ ಚರ್ಚೆ ನಡೆಸಿದ ಈ ರೆಬಲ್ಸ್ ಕೊನೆಗೆ ಯಾವುದೇ ನಿರ್ಧಾರಕ್ಕೆ ಬರದೆ ದೆಹಲಿಗೆ ಹೋಗ್ತೀವಿ, ಅಲ್ಲಿ ವರಿಷ್ಠರಿಗೆಲ್ಲ ತಿಳಿಸ್ತೀವಿ ಅಂದ್ರು. ಅಲ್ಲ, ಇದನ್ನ ನಿರ್ಧಾರ ಮಾಡೋಕೆ ಇವು ಸಭೆ ಸೇರ್ಬೇಕಾಗಿತ್ತಾ? ಹೋಗ್ಲಿ, ಆ ದೆಹಲಿಗೆ ಹೋದ್ರು ಅಲ್ಲೇನು ಇವ್ರಿಗೆ ಬನ್ನಿ ಯತ್ನಾಳ್ ಸಾಹೇಬ್ರೆ ಏನ್ ಸಮಾಚಾರ, ನೀವು ರಾಜ್ಯಾಧ್ಯಕ್ಷ ಎಲೆಕ್ಷನ್ ಸ್ಪರ್ಧಿಸಿದ್ದೀರಾ, ಇದಕ್ಕಿಂತ ಸೌಭಾಗ್ಯ ಇನ್ನೇನೈತೆ, ನೀವು ಎಲೆಕ್ಷನ್ ನಲ್ಲಿ ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿ ಕಳಿಸೋ ನಾಯಕರು ಯಾರಿದ್ದಾರೆ? ಇವ್ರು ಹೋದ್ರು, ಇವರಿಗೆ ಟೈಮ್ ಕೊಡೋ ನಾಯಕರು ಕೂಡ ತೀರಾ ಕಮ್ಮಿ ಡೆಲ್ಲಿಲಿ. ಹಾಗ ನೋಡಿದ್ರೆ ಬಿಜೆಪಿ ಏನೇ ನಿರ್ಧಾರ ತಗೋಬೇಕು ಅಂದ್ರೂ ಅದು ಅಮಿತ್ ಶಾರೇ ನಿರ್ಧಾರ ತಗೊಳ್ತಾರೆ, ಅದು ಅವ್ರದೇ ನಿರ್ಧಾರ ಆಗಿರುತ್ತೆ.
ಆದರೆ ಅಮಿತ್ ಶಾ ಸದ್ಯ ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಕರ್ನಾಟಕ ಬಿಜೆಪಿಯಿಂದ ಅಮಿತ್ ಶಾ ಅಂತರ ಕಾಯ್ದುಕೊಂಡು ತುಂಬಾ ದಿನ ಆಗೋಗ್ಬಿಟ್ಟಿದೆ. ಹಾಗೇನಿದ್ರು ಅಮಿತ್ ಶಾ ಯಾರನ್ನಾದ್ರೂ ಭೇಟಿ ಮಾಡ್ತಾರೆ ಅಂದ್ರೆ, ಭೇಟಿ ಮಾಡೋದಕ್ಕೆ ಟೈಮ್ ಕೊಡ್ತಾರೆ ಅಂದ್ರೆ ಅದು ಕೇವಲ BY ವಿಜೇಂದ್ರಗೆ ಮಾತ್ರ. ಇದನ್ನು ನೋಡಿದ್ರೆ ಗೊತ್ತಾಗಲ್ವಾ ಅಮಿತ್ ಶಾ ಯಾರ ಪರವಾಗಿದ್ದಾರೆ ಅನ್ನೋದು. ಅಲ್ಲಿಗೆ ವಿಜೇಂದ್ರ ಮುಂದುವರಿಯೋದು 100% ಸತ್ಯ. ಹಾಗಾದ್ರೆ ಯತ್ನಾಳ್ ಟೀಮ್ನ ಹೋರಾಟ ಯಾಕೆ? ನೋಡಿ, ಯತ್ನಾಳ್ ಟೀಮ್ನಲ್ಲಿ ಇರೋದು ಯಾರು? ಮಾಜಿ ಸಚಿವರಾದಂಥ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, ಸಂಸದ ಡಾಕ್ಟರ್ ಸುಧಾಕರ್ ಅವರು, ಶಾಸಕ BP ಹರೀಶ್ ಅವರು ಸೇರಿದಂಗೆ ಅವರ ಬೆಂಬಲಕ್ಕಿರೋ ಪೈಕಿ ಕೆಲವು ಪ್ರಮುಖರು ಯಾರಿದಾರಲ್ಲ, ಅವ್ರು ಯಾರು ಮೂಲ ಬಿಜೆಪಿಗಲ್ಲ. ಸಂಘ ಪರಿವಾರದ ಹಿನ್ನೆಲೆ ಕೂಡ ಇಲ್ಲ. ಈ ನಾಯಕರನ್ನ ಹೈಕಮಾಂಡ್ ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಳ್ಳೋದು ತೀರಾ ಕಮ್ಮಿ. ಜೊತೆಗೆ ಅವ್ರ ಮಾತಿಗೆ ಯಾವುದೇ ಸೊಪ್ಪು ಹಾಕೋದಿಲ್ಲ. ಕಾರಣ, ಇವರಿಂದ ಪಕ್ಷಕ್ಕೆ ಯಾವುದೇ ದೊಡ್ಡ ಲಾಭ ಇಲ್ವೇ ಇಲ್ಲ ಅಂತ. ಒಂದು ವರ್ತಮಾನದ ಪ್ರಕಾರ ಚುನಾವಣೆ ಇಲ್ಲದೆ ಸಹಮತದ ಅಧ್ಯಕ್ಷರ ಆಯ್ಕೆಗೆ ಸೂತ್ರವೊಂದನ್ನ ಶಿವರಾಜ್ ಸಿಂಗ್ ಚೌಹಾಣ್ ದೆಹಲಿಯಿಂದ ಓದ್ಕೊಂಡು ತರ್ತಾ ಇರೋ ನಿರೀಕ್ಷೆ ಇದೆ. ಅದೇನು ಅಂದ್ರೆ ವಿಜೇಂದ್ರರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡೋದು, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೇರಿದಂಗೆ ಪ್ರಮುಖ ಪದಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ ತಟಸ್ಥ ಬಣದ ಪಕ್ಷನಿಷ್ಠ ಹಾಗೆ ಸಂಘನಿಷ್ಠ ಶಾಸಕರು ಮುಖಂಡರನ್ನ ಪರಿಗಣಿಸೋದು. ಹಾಗೇನೆ ಕೋರ್ ಕಮಿಟಿಯಲ್ಲಿ ಭಿನ್ನಮತೀಯರ ಪೈಕಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಅವಕಾಶ ಕಲ್ಪಿಸಿಕೊಡೋದು. ಪಕ್ಷದ ರಾಷ್ಟ್ರೀಯ ಸಮಿತಿಯಲ್ಲಿ ಕಾರ್ಯದರ್ಶಿ ಹುದ್ದೆಗೆ ಶಾಸಕ ಯತ್ನಾಳ್ ಅವರನ್ನ ಪರಿಗಣಿಸೋದು ಈ ಸೂತ್ರದಲ್ಲಿ ಸೇರಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆ ಯತ್ನಾಳ್ ಓಕೆ ಅಂತಾರ ಅನ್ನೋದೇ ಕುತೂಹಲ. ಒಂದು ವೇಳೆ ಏನಾದರೂ ಸ್ವತಃ ಅಮಿತ್ ಶಾ ಕೈಯಲ್ಲಿ ಇಳಿಸಿದ್ರೆ ಯತ್ನಾಳ್ ಒಪ್ಪೋ ಚಾನ್ಸಸ್ ತುಂಬಾ ಇದೆ. ಬಹುಶಃ ಯತ್ನಾಳ್ಗೂ ಇದೇ ಬೇಕಿತ್ತು ಅನ್ಸುತ್ತೆ. ಆಯ್ತು, ಚೌಹಾಣ್ ಸಂಧಾನ ಸೂತ್ರಕ್ಕೆ ಯತ್ನಾಳ್ ಒಪ್ಪಿದ್ರೆ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಸ್ಥಾನಮಾನ ಸಿಗೋದಂತೂ ಸತ್ಯ. ಆದ್ರೆ ಅವರನ್ನು ನಂಬಿ ವಿಜೇಂದ್ರ ವಿರುದ್ಧ ಸಮರ ಸಾರಿರುವಂತಹ ನಾಯಕರ ಕಥೆ ಏನು? ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಅವರು, ಸಂಸದ ಡಾಕ್ಟರ್ ಸುಧಾಕರ್ ಅವರು, ಶಾಸಕ ಹರೀಶು, GM ಸಿದ್ದೇಶ್ವರು ಏನ್ ಮಾಡ್ತಾರೆ ಅನ್ನೋದೇ ಇಲ್ಲಿ ಸದ್ಯದ ಕುತೂಹಲ. ಯಾಕಂದ್ರೆ ಯತ್ನಾಳಿಂದೆ ಇವರನ್ನ ಬಿಜೆಪಿಯಲ್ಲಿ ಕ್ಯಾರೆ ತಂಬೂರಿ ಅನ್ನೋರು ಕೂಡ ಇಲ್ಲ. ಯಾಕಂದ್ರೆ ರಾಜಕೀಯವಾಗಿ ಈ ಎಲ್ಲರೂ ಸದ್ಯಕ್ಕೆ ಔಟ್ಡೇಟೆಡ್ ಆಗ್ಬಿಟ್ಟಿದ್ದಾರೆ. ಇವರು ಕಂಪ್ಲೀಟ್ ಆಗಿ ಮೂಲೆ ಗುಂಪಾಗೋದು ಅಥವಾ ಈಶ್ವರಪ್ಪ ಅವ್ರ ಹಿಂದೆ ಹೋಗೋದು ಅಥವಾ ಕೈ ಹಿಡಿಯೋದು ಅಂದ್ರೆ ಕಾಂಗ್ರೆಸ್ ಕಡೆ ಹೋಗೋದು ಏನೋ ಒಂದು ಮಾಡ್ಬೇಕಾಗತ್ತೆ. ಇದೇ ಕಾರಣಕ್ಕೂ ಏನೋ ವಿಜೇಂದ್ರ ವಿರುದ್ಧ ಎಷ್ಟೇ ಅಸಮಾಧಾನ ಇದ್ರೂ ಕೂಡ ಬಿಜೆಪಿಯ ಹಿರಿಯ ನಾಯಕರು ಯತ್ನಾಳ್ ಬಳ ಸೇರ್ಲಿಲ್ಲ, ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಲಿಲ್ಲ. ಆದರೆ ಯತ್ನಾಳ್ ಬಣ ಸೇರಿ ಬಹಿರಂಗ ಹೇಳಿಕೆ ಕೊಟ್ಟೋರೋ ಸ್ಥಿತಿ ಮಾತ್ರ ಮುಂದೆ ತ್ರಿಶಂಕು ಸ್ಥಿತಿ ಆಗೋದಂತೂ ಸತ್ಯ. ನಮಸ್ಕಾರ.